ಕ್ರಿಸ್ಮಸ್ ಏಸು ಕ್ರಿಸ್ತನ ಜನ್ಮದಿನ. ಪ್ರಪಂಚದಾದ್ಯಂತ ಕ್ರೈಸ್ತರು ಈ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಅದರಲ್ಲೂ ಕರಾವಳಿಯಲ್ಲಿ ಕ್ರಿಸ್ಮಸ್ ಹಬ್ಬ ಅಂದ್ರೆ ಮತ್ತಷ್ಟು ವಿಭಿನ್ನ. ಮಂಗಳೂರಿನ ಗ್ರಾಮೀಣ ಹಾಗೂ ನಗರ ಭಾಗಗಳಲ್ಲಿ ಕ್ರಿಸ್ಮಸ್ ಹಬ್ಬದ ತಯಾರಿ ಹೇಗಿರುತ್ತೆ, ಸಂತಾ ಕ್ಲಾಸ್ನ ಸಂದೇಶ ಹೇಗಿರುತ್ತೆ ಅಂತ ತಿಳ್ಕೊಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ನಕ್ಷತ್ರಗಳಿಂದ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡ ಮನೆಗಳು, ಎಲ್ಲರ ಮುಖದಲ್ಲೂ ಹಬ್ಬದ ಸಂಭ್ರಮದ ಕಳೆ. ಗ್ರಾಮದ ಚರ್ಚ್ ಫಾದರ್ ಜೊತೆಗೆ ಊರು ಮಂದಿಯ ಮನೆ ಮನೆ ಬೇಟೆ. ಹೌದು, ಇದು ಕರಾವಳಿಯ ಕ್ರಿಸ್ಮಸ್ ಮುನ್ನಾ ದಿನಗಳಲ್ಲಿ ಕಂಡುಬರುವ ದೃಶ್ಯ. ಯೇಸು ಕ್ರಿಸ್ತನ ಜನ್ಮದಿನದ ಕ್ರಿಸ್ಮಸ್ ಹಬ್ಬ ಡಿಸೆಂಬರ್ 25ಕ್ಕೆ ಆಚರಿಸಲಾಗುತ್ತಿದೆ. ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಹೆಚ್ಚು ಕಡಿಮೆ 1 ತಿಂಗಳುಗಳ ಕಾಲ ಆಚರಿಸಲಾಗುತ್ತೆ. ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನ ಮೊದಲು ಸ್ವಾಗತಿಸಿದ ಊರು ಅಂತಾನೆ ಕರೆಯುವ ಕರಾವಳಿ ಕ್ರಿಸ್ಮಸ್ ಅಂದ್ರೆ ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ. ಕ್ರಿಶ್ಚಿಯನ್ನರು ಆಚರಿಸುವ ಈ ಹಬ್ಬದ ಸಂದೇಶ ಸಾರುವ ನಿಟ್ಟಿನಲ್ಲಿ ಕರಾವಳಿಯ ಗ್ರಾಮೀಣ ಹಾಗೂ ನಗರ ಭಾಗಗಳಲ್ಲಿ ಚರ್ಚ್ ಫಾದರ್ ನೇತೃತ್ವದಲ್ಲಿ ಗ್ರಾಮದ ಮನೆ ಮನೆಗಳಿಗೆ ಭೇಟಿ ನೀಡಲಾಗುತ್ತೆ. ಯೇಸುವಿನ ಸಂದೇಶ ಸಾರುತ್ತಾ ಬೈಬಲ್ ವ್ಯಾಖ್ಯಾನಗಳನ್ನ ಪಡಿಸುತ್ತಾ ಕ್ರೈಸ್ತರು ಹಬ್ಬವನ್ನ ಆಚರಿಸುತ್ತಾರೆ. ಇನ್ನು ಕ್ರಿಸ್ಮಸ್ ಹಬ್ಬ ಅಂದ್ರೆ ಸಾಂತಾ ಕ್ಲಾಸ್ ಇದ್ದೇ ಇರಲೇಬೇಕಲ್ವಾ? ಹೌದು, ಗ್ರಾಮ ಭೇಟಿಯ ಮನೆಗೆ ಸಾಂತಾ ಕ್ಲಾಸ್ ಬಂದ ಅಂದ್ರೆ ಮಕ್ಕಳಿಗೆ ಖುಷಿಯೋ ಖುಷಿ. ಸಾಂತಾ ಕ್ಲಾಸ್ ಅಜ್ಜನೊಂದಿಗೆ ಕುಣಿಯುತ್ತಾ ಪಟಾಕಿಗಳನ್ನ ಮಕ್ಕಳು ಸಂಭ್ರಮಿಸುತ್ತಾರೆ. ಬಾಲಕ್ರಿಸ್ತನನ್ನ ಮನೆ ಮನೆಗಳಲ್ಲಿ ತುಂಬಿಸಿಕೊಳ್ಳುತ್ತಾರೆ. ಜೊತೆಗೆ ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿಸುವ ತಿಂಡಿಗಳು ಬಾಯಲ್ಲಿ ನೀರುಣಿಸುತ್ತವೆ. ಅಕ್ಕಿಯಿಂದ ತಯಾರಿಸಿರುವ ಪುಷ್ಪ, ಕ್ರಿಸ್ಮಸ್ ಕೇಡಿ, ಗುಳಿಯಪ್ಪ, ವಡೆ ಸೇರಿದಂತೆ ನಾನಾ ತಿಂಡಿ ತಿನಿಸುಗಳು ಕರಾವಳಿಯ ಕ್ರಿಸ್ಮಸ್ ಸ್ಪೆಷಲ್. ಜೊತೆಗೆ ಯೇಸು ಜನ್ಮದ ಸಂದೇಶ ಸಾರುವ ಗೋಧುಳಿಯು ಪ್ರಮುಖ ಆಕರ್ಷಣೆ. ವರ್ಷದ ಕೊನೆಯಲ್ಲಿ ಬರುವ ಈ ಹಬ್ಬ ಹತ್ತಿರ ಬರುತ್ತಿದ್ದಂತೆ ಮಂಗಳೂರಿನಾದ್ಯಂತ ಕಲರ್ಫುಲ್ ಲುಕ್ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲದೆ ಪ್ರತಿ ಮನೆಗಳಿಗೂ ಹೋಗುವ ಫಾದರ್ ಒಂದು ಕಡೆ ಇತಿಹಾಸವನ್ನ ಸಾರಿದ್ರೆ, ಇನ್ನೊಂದು ಕಡೆ ಸಾಂತಾ ಕ್ಲಾಸ್ನ ಎಂಟರ್ಟೈನ್ಮೆಂಟ್ ಎಲ್ಲರಲ್ಲೂ ಸಂತಸ ಮೂಡಿಸಿದೆ. ಇನ್ನು ಕ್ರಿಸ್ಮಸ್ಗೆ 1 ದಿನ ಬಾಕಿ ಇದೆ. ಆ ದಿನಕ್ಕಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ಈ ಬಾರಿಯ ಕ್ರಿಸ್ಮಸ್ ಸಡಗರ ಇನ್ನೂ ಹೆಚ್ಚಲಿ. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.